ಜಿಲ್ಲೆಯ ಅತಿದೊಡ್ಡ ರೊಟ್ಟಿ ಜಾತ್ರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಲಕ್ಷಾಂತರ ಭಕ್ತರು ಸಾಕಷ್ಟು ಪವಾಡಗಳನ್ನು ತನ್ನ ಮಡಿಲಿನಲ್ಲಿ ಹೊತ್ತು ಸಾಗುತ್ತಿರುವ ಈ ಮಠಕ್ಕೆ ನಾನಿವತ್ತು ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾನಿವತ್ತು ಬಂದಿರೋದು, ಹಾಗೇನೆ ನೀವು ಎದುರು ನೋಡ್ತಾ ಇರೋದು ಶ್ರೀ ಯಲ್ಲಾಲಿಂಗೇಶ್ವರ ಮಠ ಮುಗಳಕೋಡ್ಗೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದಲ್ಲಿ ಬರುವ ಈ ಮಠ ಉತ್ತರ ಕರ್ನಾಟಕದ ಮಠಗಳಲ್ಲಿ ಒಂದು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದ್ದು ಸಾಕಷ್ಟು ಪವಾಡಗಳನ್ನು ತನ್ನ ಮಡಿಲಿನಲ್ಲಿ ಹೊತ್ತು ಸಾಗುತ್ತಿದೆ. ಅದರಲ್ಲಿ ಇವತ್ತೊಂದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಠಕ್ಕೆ ಬಂದ ನಂತರ ದೇವರ ದರ್ಶನವನ್ನು ಎಲ್ಲ ಮುಗಿಸಿ ಅಲ್ಲಿ ಒಂದು ಕಾರ್ ನಿಂತಿರುತ್ತೆ. ಆ ಕಾರ್ ಹತ್ರ ಬನ್ನಿ. ಆ ಕಾರ್ ಬಗ್ಗೆನೇ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಒಮ್ಮೆ ಸಿದ್ದರಾಮೇಶ್ವರ ಅಪ್ಪಾಜಿ ಹಾಗೂ ಕಾರ್ ಚಾಲಕರು ಸೇರಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಇನ್ನೂ ಕಾರ್ಯಕ್ರಮ ಸಾಕಷ್ಟು ದೂರ ಇರುತ್ತೆ. ಅದೇ ಸಂದರ್ಭದಲ್ಲಿ ಕಾರಿನ ಪೆಟ್ರೋಲ್ ನಡು ರಸ್ತೆಯಲ್ಲಿ ಖಾಲಿ ಆಗುತ್ತೆ. ಆಗ ಚಾಲಕ ಏನ್ ಹೇಳ್ತಾನೆ, ಅಪ್ಪಾಜಿ ಕಾರ್ನಲ್ಲಿ ಇರ್ತಕ್ಕಂತಹ ಪೆಟ್ರೋಲ್ ಎಲ್ಲ ಖಾಲಿ ಆಗಿದೆ, ಇವಾಗ ಮುಂದೆ ಹೋಗ್ಲಿಕ್ಕೆ ಕಾರಲ್ಲಿ ಪೆಟ್ರೋಲ್ ಇಲ್ಲ, ಏನ್ ಮಾಡುವುದು ಅಂತ ಹೇಳ್ತಾರೆ. ಅವಾಗ ಅಪ್ಪಾಜಿ ಅವರು ಆ ಕಡೆ ನೋಡಿ ಕಾರಲ್ಲೇ ಇರ್ತಕ್ಕಂತ ಒಂದು ಕ್ಯಾನ್ ಅನ್ನ ನೋಡ್ತಾರೆ. ಅವಾಗ ಚಾಲಕನಿಗೆ ಕೇಳ್ತಾರೆ, ಅದು ಯಾವ ಕ್ಯಾನ್ ಅಂತ ಹೇಳಿ ಕೇಳ್ತಾರೆ. ಅವಾಗ ಚಾಲಕ ಹೇಳ್ತಾನೆ, ಅಪ್ಪಾಜಿ ಗಾಡಿಯ ರೇಡಿಯೇಟರ್ಗೆ ಹಾಕೋದಿಕ್ಕೆ ನೀರನ್ನು ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅಪ್ಪಾಜಿ ಅವರು ಹೇಳ್ತಾರೆ, ಒಳ್ಳೆಯದಾಯ್ತು, ಆ ಕ್ಯಾನ್ ಅನ್ನು ಕೊಡು ಇಲ್ಲಿ ಅಂತ ಹೇಳ್ತಾರೆ. ಅವಾಗ ಚಾಲಕ ಅಪ್ಪಾಜಿ ಅವರಿಗೆ ಕ್ಯಾನ್ ಅನ್ನು ಕೊಡ್ತಾನೆ. ಅವಾಗ ಅಪ್ಪಾಜಿ ಅವರು ಒಂದು ಕ್ಷಣ ಕಣ್ಣನ್ನು ಮುಚ್ಚಿ ಆ ದೇವನಲ್ಲಿ ನೆನೆದು ಆ ಕ್ಯಾನ್ ನಲ್ಲಿ ಇರ್ತಕ್ಕಂತ ನೀರನ್ನು ಗಾಡಿಯ ಪೆಟ್ರೋಲ್ ಟ್ಯಾಂಕ್ಗೆ ಸುರಿದು ಬಿಡ್ತಾರೆ. ಅವಾಗ ಚಾಲಕನಿಗೆ ಹೇಳ್ತಾರೆ, ಸ್ಟಾರ್ಟ್ ಮಾಡುವಂತ. ಚಾಲಕ ಕಾರನ್ನು ಸ್ಟಾರ್ಟ್ ಮಾಡಿ ನೋಡ್ತಾನೆ, ಗಾಡಿ ಚಾಲು ಆಗಿಬಿಡುತ್ತೆ ಒಂದೇ ಸ್ಟಾರ್ಟರ್ ಅಲ್ಲಿ. ಇದಾಗಿ ಆ ಕಾರ್ ಹಿಂದೆ ಇರ್ತಕ್ಕಂತ ಒಂದು ಹಿನ್ನೆಲೆ. ಸಾಕಷ್ಟು ಕಾಲ ಭಕ್ತರು ಸೇವೆ ಮಾಡಿದ ಯಲ್ಲಾಲಿಂಗ ಮಹಾಪ್ರಭುಗಳ ದೇಹಕ್ಕೆ ದನಿವಾಗಿ ತನಸೈತಿ. ಫೆಬ್ರವರಿ 5, 1986ರಂದು ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರ. ಅವರ ಇರುವಿಕೆಯನ್ನು ಹಿಂದೂ ಭಕ್ತರಲ್ಲಿ ತೋರಿಸಿಕೊಡ್ತಾರ. ಇದಕ್ಕೆ ಪುರಾವೆ ಅನ್ನುವ ಕಾರ್ನಲ್ಲಿ ಇಟ್ಟಿರ್ತಕ್ಕಂಥ ವಸ್ತ್ರದ ಮೇಲೆ ಕೆಲ ತಿಂಗಳ ಹಿಂದೆ ಅಷ್ಟೇ ಯಲ್ಲಾಲಿಂಗಪ್ಪರ ಕೈ ಗುರುತು ಮೂಡೈತಿ. ಇದಾಗಿತ್ತು ಮುಗಳಕೋಡ್ ಮಠದ ಒಂದು ಪವಾಡದ ಹಿನ್ನೆಲೆ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ಫಾಲೋ ಮಾಡುವ ಮುಖಾಂತರ ನನಗೆ ಬೆಂಬಲವನ್ನು ನೀಡ್ರಿ. ಅದೇ ರೀತಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಫಾಲೋ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.